ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸಿಂಪಲ್ಲಾಗಿ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ಕೊಳ್ಳೋವಂಥ ಒಂದು ಯೂನಿಕ್ ಮಂಚೂರಿಯನ್ ರೆಸಿಪಿನ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನಾನಿವತ್ತು ಎಲೆಕೋಸಿಂದ ಮಾಡೋವಂಥ ಒಂದು ಮಂಚೂರಿಯನ್ ರೆಸಿಪಿ ತುಂಬ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಸ್ನ್ಯಾಕ್ಗೆ ಮಾಡ್ಕೋಬೋದಾದಂಥ ರೆಸಿಪಿ ಇದು. ಹೊರಗಡೆ ನಾವು ತುಂಬ ಅಮೌಂಟ್ ಕೊಟ್ಟು ಅನ್ಹೆಲ್ತಿ ಫುಡ್ನ ತಿನ್ನೋದಕ್ಕಿಂತ ಮನೇಲಿ ಇಂಥದ್ದು ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಂಡು ಯೂನಿಕ್ಕಾಗಿ ತಿನ್ಕೊಳ್ಬಹುದು. ಅದರಿಂದ ನಾನಿವತ್ತು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ನಾನು ಒಂದು ಸೈಡಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ನಂತರ ನಾನಿಲ್ಲಿ ಒಂದು ಬೌಲ್ಗೆ ತುಂಬ ಸಣ್ಣದಾಗಿ ತುಂಬ ಫೈನಾಗಿ ಹೆಚ್ಚಿರೋ ಅಂಥ ಹೂಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ತುರಿದಿರೋ ಕ್ಯಾರೆಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲೆಕೋಸು ತುಂಬ ಫ್ಲೇವರ್ಡ್ ಆಗಿರುತ್ತೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ನಾವು ಕ್ಯಾರೆಟ್ ತುರಿನ ಕೂಡ ಹಾಕ್ಕೊಳ್ಬೋದು. ನಂತರ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಹಾಗೆಯೇ ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಫ್ಲೇವರ್ ಹೇಗೆ ಬೇಕೋ ಅದನ್ನು ನೋಡ್ಕೊಂಡು ಸೇರಿಸ್ಕೊಳ್ಬೋದು. 1/4 ಕಪ್ಪಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಕೂಡ ಹಾಕ್ಕೊಂಡು ಖಾರಕ್ಕೆ ತಕ್ಕಂತೆ ಮತ್ತು ಕಲರ್ಗೂ ಕೂಡ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಖಾರ ಕೂಡ ಕೊಡುತ್ತೆ, ಕಲರ್ ಕೂಡ ಕೊಡುತ್ತೆ. ನಾವು ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಬೋದು. ನೀರೇನು ಬೇಕಾಗಿರಲ್ಲ, ಹಾಗೇ ನಾವು ಎಲೆಕೋಸಿನ ಮಾಯಿಶ್ಚರಲ್ಲೇ ಇಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೋದು. ನಂತರ ನಾನು ಹಾಗೇ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕಲಸಿ ಒಂದು 2 ನಿಮಿಷ ಬಿಟ್ಟು ಮತ್ತೊಮ್ಮೆ ನಾದ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆನ ಅದ್ಕೊಂಡು ನಾವು ಈ ಥರ ಉಂಡೆಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಪ್ರೆಸ್ ಮಾಡಿ ಉಂಡೆಗಳನ್ನಾಗಿ ಏನು ಮಾಡ್ಕೊಳ್ಳೋದು ಬೇಡ. ನೋಡಿ, ಎಣ್ಣೆ ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ, ಎಷ್ಟು ನೀಟಾಗಿ ಉಂಡೆ ಬರುತ್ತೆ ಅಂತ. ತುಂಬ ಗಟ್ಟಿ ಉಂಡೆ ಮಾಡಿಕೊಂಡ್ರೆ ಒಳಗಡೆ ಸ್ವಲ್ಪ ಕಡಿಮೆ ಬೇಯುತ್ತೆ. ಸ್ವಲ್ಪ ಸಾಫ್ಟಾಗಿಯೇ ಜಾಮೂನ್ ಥರ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ನೀಟಾಗಿ ಎಲ್ಲನೂ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 100ರಿಂದ 150 ಗ್ರಾಮ್ ಅಷ್ಟು ಎಲೆಕೋಸನ್ನು ಮಾತ್ರ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಪೂರ್ತಿ ಉಂಡೆಗಳು ಕೂಡ ರೆಡಿ ಆಯಿತು. ಹಾಗೆ ಎಣ್ಣೆನೂ ಕೂಡ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಾದಿತ್ತು. ಇವಾಗ ಎಲ್ಲ ಉಂಡೆಗಳನ್ನು ನಾನು ಫಸ್ಟ್ ಬ್ಯಾಚಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 100-150 ಗ್ರಾಮ್ ಅಂದರೆ ಇದು ಒಂದು ಕಡಿಮೆ ಎಣ್ಣೆಯಲ್ಲಿ ನಾನು ಬೇಯಿಸ್ತಾ ಇದ್ದೆ. ಪೂರ್ತಿ ನಾನು ಇವಾಗಲೇ ಹಾಕ್ಕೊಳ್ಬೋದಾಗಿತ್ತು, ಆದರೆ ನಾನು 2 ಬ್ಯಾಚಲ್ಲಿ ಇದನ್ನು ಮಾಡಿಕೊಂಡೆ. ಯಾಕಂದರೆ ಚೆನ್ನಾಗಿ ಎಲ್ಲ ರೌಂಡಾಗಿ ಒಳಗಡೆನೇ ಬೇಯಬೇಕಲ್ವ, ಯಾವುದು ಬ್ರೇಕೌಟ್ಸ್ ಆಗಬಾರ್ದಲ್ವ, ಆ ಕಾರಣಕ್ಕೆ. ತುಂಬ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಈ ಗೋಬಿ ಅಂಗಡಿಗಳಲ್ಲಿ ಕೈಯನ್ನೇ ಅದ್ದಿತಾರಲ್ವ ಎಣ್ಣೆಗೆ, ಆ ಥರ ಬೇಯಿಸ್ಕೊಳ್ಬೋದು. ನೋಡಿ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮೈದಾ ಹಿಟ್ಟನ್ನು ನಾವು ಬೈಂಡಿಂಗೋಸ್ಕರ ಹಾಕ್ಕೊಂಡಿರೋದು, ಹಾಗೆ ಕಾರ್ನ್ಫ್ಲೋರನ್ನು ನಾವು ಕ್ರಿಸ್ಪಿನೆಸ್ಗೋಸ್ಕರ. ನೋಡಿ, ಇಷ್ಟು ನೀಟಾಗಿ ಬೆಂದರೆ ಸಾಕಾಗುತ್ತೆ. ನಂತರ ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಕಾದಿತ್ತಲ್ವ, ಅದನ್ನೇ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಕಾದಿರೋ ಎಣ್ಣೆಗೆ ನಾವು ನಾರ್ಮಲ್ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಬೋದು. ಇವಾಗ ನಾನು ತುಂಬ ಫೈನಾಗಿ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೋಸ್ಕರ. ನಾವು ಇದಕ್ಕೆ ಈರುಳ್ಳಿ ಹೂವು ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸು, 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, ಹಾಗೆಯೇ ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಆಗೋಯಿತು. ಹಾಗೆ 1-2 ಸ್ಪೂನಷ್ಟು ಅಂದರೆ 1 ಟೇಬಲ್ ಸ್ಪೂನಷ್ಟು ವಿನೆಗರ್ನ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಉಪ್ಪು ಮತ್ತು ಸ್ವಲ್ಪ ಕಾಳು ಮೆಣಸನ್ನು ನಾನು ರುಚಿ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಇದು ಸಾಕಾಗುತ್ತೆ. ನಾವು ಇದಕ್ಕೇ ಕೂಡ ನಾವು ಫ್ರೈ ಮಾಡಿರೋವಂಥ ಉಂಡೆಗಳನ್ನು ಹಾಕ್ಕೊಳ್ಬೋದು. ಆದರೆ ಸ್ವಲ್ಪ ಕಾರ್ನ್ಫ್ಲೋರ್ಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಗೋಬಿಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಹಾಗೆ ನಾನು ಕ್ಯಾಪ್ಸಿಕಮ್ ಏನು ಮಿಕ್ಸ್ ಮಾಡಿದೆ, ಈರುಳ್ಳಿ ಹೂವು ಏನು ಮಿಕ್ಸ್ ಮಾಡದೇ ಇರೋದ್ರಿಂದ ತುಂಬ ಪೇಸ್ಟ್ ಥರ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಕೋಟಿಂಗ್ ಆಗಲಿ ಅಂತ ನಾನು ಇದನ್ನು ಹಾಕ್ಕೊಂಡೆ. ನೋಡಿ, ಎಷ್ಟು ನೀಟಾಗಿ ಬೈಂಡಿಂಗ್ ಆಗುತ್ತೆ ಅಂತ. ಇಷ್ಟೇ, ಇದಕ್ಕೆ ಈರುಳ್ಳಿ ಹೂವನ್ನ ಹಾಕಿ ಸರ್ವ್ ಮಾಡ್ಕೊಳ್ಬೋದು. ಇವಾಗ ಗೋಬಿ ರೆಡಿಯಾಗಿದೆ. ಎಷ್ಟು ಜ್ಯೂಸಿಯಾಗಿ ಕಾಣುತ್ತೆ ಅಂತ. ನಾವು ಕಾರ್ನ್ಫ್ಲೋರ್ನ ಹಾಕಿಲ್ಲ ಅಂದರೆ ಅದು ಬಿಡಿ ಬಿಡಿಯಾಗಿ ಇರುತ್ತೆ ಅಷ್ಟೇ. ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಮನೇಲೇ ಮಾಡ್ಕೊಂಡಿರೋದ್ರಿಂದ ತುಂಬ ಹೆಲ್ತಿ ರೆಸಿಪಿ ಕೂಡ ಹೌದು. ನೀವು ಕೂಡ ಈ ರೆಸಿಪಿನ ಒಂದು ಸತಿ ಆದರೂ ಟ್ರೈ ಮಾಡಿ. ಹಾಗೆ ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಮಕ್ಕಳು ಸ್ಕೂಲಿಂದ ಬರುವಾಗ ಎಲ್ಲ ಈ ರೆಸಿಪಿನ ಮಾಡಿಕೊಟ್ರೆ ತುಂಬಾ ಯೂನಿಕ್ ಆಗಿರುತ್ತೆ, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ
ಮಾಡಿದ್ರೆ ಮತ್ತೆ ಮತ್ತೆ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ಎಲೆಕೋಸು ಯಾವಾಗ್ಲೂ ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ, ತುಂಬ ಪ್ರೈಸ್ ಏನು ರೈಸ್ ಆಗಲ್ಲ ಅದು. ಹಾಗೆಯೇ ನಾವು ರೆಗ್ಯುಲರಾಗಿ ಯಾವಾಗಲೂ ಎಲೆಕೋಸಿಂದ ಪಲ್ಯ ಆ ಥರನೇ ಮಾಡ್ಕೊಳ್ತಾ ಇರ್ತೀವಿ. ನಾನು ಬಿಫೋರ್ ಬ್ಲಾಗಲ್ಲಿ ಪಕೋಡ ಮಾಡೋದು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ಅದು ಇದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಮಕ್ಕಳಿಗೆ ಪಕೋಡ ಬೇಡ ಅಂತ ಹೇಳಿದ್ರೆ ಈ ಥರ ಮನೇಲೇ ಗೋಬಿ ಮಾಡಿ ಕೊಡ್ಬೋದು. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಘಮ ಕೂಡ ಬರ್ತಾಯಿತ್ತು, ನೋಡಿದ್ರೆ ಯಾವಾಗ ತಿಂತೀನಿ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಒಳಗಡೆ ಕೂಡ ಇದು ತುಂಬ ಚೆನ್ನಾಗಿ ಈವನಾಗಿ ಫ್ರೈ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅಮ್ಮ ಕೂಡ ಇಷ್ಟಪಟ್ಟು ತಿಂದರು. ಅವರು ನಾರ್ಮಲಾಗಿ ಹೊರಗಡೆ ಎಲ್ಲೂ ಗೋಬಿ ತಂದರೆ ತಿಂತಿರಲಿಲ್ಲ, ಬಟ್ ಇದನ್ನು ತುಂಬ ಇಷ್ಟಪಟ್ಟು ತಿಂದರು. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ.